ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂತ ನೀವು ಆಲ್ರೆಡಿ ಥಂಬ್ನೇಲಾಗಿ ನೋಡಿರ್ತೀರಿ. ನಾವು ಇವತ್ತು ಮನೆಯೊಳಗೆ ಪಿಜ್ಜಾ ಟ್ರೈ ಮಾಡ್ಬೇಕಂತ ಅದೇವಿ. ಅದಕ್ಕೆ ಬೇಕಾಗಿದ್ದ ಸ್ವಲ್ಪ ಐಟಮ್ಸ್ ಎಲ್ಲಾನು ನಾವು ಹೋಗಿ ಗ್ರೋಸರಿ ಶಾಪಿಗೆ ಹೋಗಿ ತೊಗೊಂಬರ್ಬೇಕಂತ ಮಾಡೀವಿ. ಹಂಗೆ ಏನಿಲ್ಲ, ನಾರ್ಮಲ್ ಕ್ಯಾಶುವಲ್ ಆಗಿ ರೆಡಿ ಆಗೀನಿ. ಜೀನ್ಸ್ ಪ್ಯಾಂಟ್ ಆ್ಯಂಡ್ ಟೀ ಶರ್ಟ್ ಹಾಕೊಂಡು ರೆಡಿ ಆಗೀನಿ. ಹಂಗೆ ಒಂದು ರೌಂಡ್ ಹೋಗಿ ಬಂದಂಗೆ ಆಗ್ತೈತಿ ಅಂತ ಒಂದು 3-4 ಜನ ಹೊಂಟೇವಿ ನಾವು. ಸೊ ಅಲ್ಲಿ ಏನೇನು ತೊಗೊತೀವಿ, ಮನೆಯಾಗ ಹೆಂಗೆ ಪಿಜ್ಜಾ ಮಾಡ್ತೇವಿ ಅಂತ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. पापा की है हकट नहीं है. ನಾವಿಲ್ಲಿ ಬಂದ ಕೂಡಲೇ ಫಸ್ಟ್ ಗ್ರೋಸರಿ ಐಟಮ್ಸ್ ಎಲ್ಲ ತೊಗೋಬೇಕಾಗಿತ್ತು. ಬಟ್ ಈಗ ನಾವು ಫಸ್ಟ್ ಇಲ್ಲೇ ಊಟ ಮಾಡ್ಕೊಂಡು ಹೋಗಕ್ಕೆ ಬಂದ್ವಿ. ಯಾಕಂದ್ರೆ ನನ್ನ ಹಸ್ಬೆಂಡ್ ಮತ್ತು ಭೌಜಿಗೆ ಭಾಳ ಹೊಟ್ಟೆ ಹಸಿವಾಗಕತ್ತಿತ್ತಂತ. ಅದಕ್ಕೆ ಐಟಮ್ಸ್ ಎಲ್ಲ ತೊಗೊಳ್ಳೋ ಬದ್ಲಿ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಬೇರೆ ಎಲ್ಲ ಶಾಪ್ ಮಾಡೋಣಂತ ಈಗ ತಿನ್ನಾಕತ್ತೀವಿ. ಹಂಗೆ ಲೈಟಾಗಿ ಫಾಸ್ಟ್ ಫುಡ್ ಏನಾದರೂ ತಿನ್ಕೋಬಹುದಿತ್ತು. ಬಟ್ ನನ್ನ ಹಸ್ಬೆಂಡಿಗೆ ಫಾಸ್ಟ್ ಫುಡ್ ಲೈಕ್ ಗೋಬಿ, ಶೇವ್ ಪುರಿ ಎಕ್ಸೆಟ್ರಾ ಅದೆಲ್ಲ ತಿನ್ನಕ್ಕೆ ಅವ್ರಿಗಷ್ಟು ಇಷ್ಟ ಆಗೋಂಗಿಲ್ಲ. ಅದ್ರಾಗೂ ಭಾಳ ಹೊಟ್ಟೆ ಹಸಿವಾದಾಗ ರೋಟಿ, ರೈಸ್ ನಮ್ಮ ಊಟ ತಿಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೈತಿ. ಇಲ್ಲ ಅಂತಂದ್ರೆ ಹೊಟ್ಟಿನ ತುಂಬ್ದಂಗೆ ಆಗೋಂಗಿಲ್ಲ. ನಾವಿಲ್ಲೇ ಈಗ ಪನ್ನೀರ್ ಮತ್ತು ಮಶ್ರೂಮದ್ದು ಸ್ಟಾರ್ಟರ್ಸ್ ತೊಗೊಂಡಿದ್ವಿ ಆ್ಯಂಡ್ ಪಾಪಡ್ನು ತೊಗೊಂಡಿದ್ವಿ. ಆ್ಯಂಡ್ ಮೇನ್ ಕೋರ್ಸಿಗೆ ರೋಟಿ, ಅದ್ರ ಜೊತೆ ಯಾವುದೋ ಗ್ರೇವಿ ತೊಗೊಂಡಿದ್ವಿ ಆ್ಯಂಡ್ ಶೆಜ್ವಾನ್ ರೈಸು ತೊಗೊಂಡಿದ್ವಿ. ನಾ ಫಸ್ಟ್ ಅನ್ಕೊಂಡಿದ್ದೆ 1 ಅವರ್ ಒಳಗೆ ಹೋಗಿ ಏನೇನು ಬೇಕೆಲ್ಲ ಸಾಮಾನು ತೊಗೊಂಬಂದ್ಬಿಡೋಣ ಲಘುನ ಆ್ಯಂಡ್ ಅದರ್ ಡೇನ ಬಂದು ಪಿಜ್ಜಾ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದ್ರ ಜೊತೆ ಬೇರೆ ಪ್ಲ್ಯಾನ್ಸು ಆ್ಯಡ್ ಆಗಿದ್ದಕ್ಕೆ ಇವತ್ತು ಪಿಜ್ಜಾ ಮಾಡೋದು ಕ್ಯಾನ್ಸಲ್ ಆಗಿಬಿಡ್ತು. ಸೊ ನೆಕ್ಸ್ಟ್ ಡೇ ನಾ ಮತ್ತೊಂದು ಸಲ ಯಾವಾಗ ಪಿಜ್ಜಾ ಮಾಡ್ತೀನಿ ಅವಾಗ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಡೂ ವಾಚ್ ದ್ಯಾಟ್ ವಿಡಿಯೋ ಆಲ್ಸೋ ವೆನ್ ಐ ಅಪ್ಲೋಡ್. ಬಿಫೋರ್ ದ್ಯಾಟ್ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡನ್ ವಿತ್ ಮೈ ವಾಯ್ಸ್ ಓವರ್, ಬಟ್ ವಿಡಿಯೋ ಇನ್ನೂ ಐತಿ. ಸೊ ಫುಲ್ ವಿಡಿಯೋ ನೋಡಿ. ಬೈ ಗೈಸ್, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. नहीं इसलिए मुझे ಹಾಯ್, ನಾವು ಇವತ್ತು ಏನು ಅನ್ಕೊಂಡು ಹೋಗಿದ್ವಿ ಅದಕ್ಕಿಂತ ಸ್ವಲ್ಪ ಬೇರೆನೇ ಆಯ್ತು. ಅಂದ್ರೆ ನಾವು ಹಂಗೆ ಹೋಗಿ ಒಂದು ಸ್ವಲ್ಪ ಐಟಮ್ಸ್, ಪಿಜ್ಜಾ ಐಟಮ್ಸ್ ಏನೇನು ಮಾಡೋಕ್ಕೆ ಬೇಕು ಅದನ್ನೆಲ್ಲ ತೊಗೊಂಬರ್ಬೇಕಂತ ಅಷ್ಟು ಅಂದ್ಕೊಂಡಿದ್ವಿ. ಆಮೇಲೆ ಮನೆಗೆ ಬಂದು ಪಿಜ್ಜಾ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಹೋದ ಕೂಡಲೇ ನನ್ನ ಹಸ್ಬೆಂಡ್ ಮತ್ತು ಅವ್ರ ತಮ್ಮ ಎಲ್ಲ ನನಗೆ ಹಸಿವಾಗೈತಿ ಅಂತ ಅಂದು ಫಸ್ಟ್ ತಿನ್ಕೊಳ್ಳೋಣಂತ ತಿನ್ನಕ್ಕೆ ಹೋಗ್ಬಿಟ್ವಿ ಹೋಟೆಲಿಗೆ. ಅಲ್ಲೆಲ್ಲ ತಿನ್ಕೊಂಡು ಆಮೇಲೆ ಊರಿಗೆ ಹೋಗಿ ಅದೆಲ್ಲ ಪಿಜ್ಜಾ ಐಟಮ್ಸ್ ಎಲ್ಲ ತೊಗೊಂಡು ಆಮೇಲೆ ಮತ್ತೊಂದು ಕಡೆ ಹೋಗಿ ಬರೋಷ್ಟ್ರಾಗ ಮನೆಯಾಗ 10:30 ಆಗಿತ್ತು ಮನೆಗೆ ಬರೋವಾಗ. ಆಮೇಲೆ ಮತ್ತು ಮನೆಗೆ ಬಂದು ಪಾಪುಗೆ ಅವ್ನಿಗೆ ಇಡ್ಲಿ ಅಷ್ಟೇನು ತಿನ್ನಲಿಲ್ಲ ಅವ. ಅದಕ್ಕೆ ಮತ್ತು ಮನೆಗೆ ಬಂದು ಅವ್ನಿಗೂ ಊಟ ಮಾಡಿಸಿ
ರೂಮಿಗೆ ಬರೋಕೆ 11:45 ಆಯ್ತು. ನನ್ನ ಪಾಪುಗೆ ಊಟ ಮಾಡಿಸ್ಕೊಂಡು ಮ್ಯಾಲೆ ರೂಮಿಗೆ ಕರ್ಕೊಂಡು ಬಂದಮೇಲೆ ಅವ ಒಂದು ಸ್ವಲ್ಪ ಹೊತ್ತು ಆಡಿ ಮತ್ತು ಈಗ ಮಲ್ಕೊಳ್ಳೋ ಅಷ್ಟ್ರಾಗ ಟೈಮ್ ಆಗಿಬಿಡ್ತು. 12:45 ಆಗೈತಿ. ಈಗ ಒಂದು ಮಲ್ಕೊಂಡು ಒಂದು 10 ಮಿನಿಟ್ಸ್ ಆಯ್ತವ. ಅಲ್ಲಿ ಮಟ ನಾನು ಹಂಗೆ ಒಂದು ರೆಕಾರ್ಡ್ ಮುಗಿಸ್ಬಿಡೋಣಂತ ಈಗ ಫೋನ್ ತೊಗೊಂಡೆ. ಪಾಪ ನನ್ನ ಹಸ್ಬೆಂಡ್ ವೇಟ್ ಮಾಡತ್ತಾರ. ಇನ್ನು ಇದು ಚಾಕೋ ಫಿಲ್ಸ್ ಚಾಕೋ ರೋಲ್ಸ್ ತೊಗೊಂಬಂದ್ವಿ. ಇದು ಹಂಗೆ ತಿನ್ನಕ್ಕೆ ಬರ್ತೈತಿ ರೂಮ್ ಹೋಗಿರ್ಲಿ ಅಂತ ಇದನ್ನು ತೊಗೊಂಬಂದ್ವಿ. ಆ್ಯಂಡ್ ಇಂಥದ್ದು ಇನ್ನೊಂದು ಸ್ವಲ್ಪ ಚಾಕೋಸ್ ತೊಗೊಂಬಂದ್ವಿ ಸ್ವಲ್ಪ. ಆಮೇಲೆ ಇನ್ನು ಪಿಜ್ಜಾ ಐಟಮ್ಸ್, ಚೀಸ್, ಆಮೇಲೆ ಮಯೋನೀಸ್, ತಂದೂರಿ ಸಾಸ್, ಆಮೇಲೆ ಮತ್ತು ಇನ್ನೂ ಏನೇನೋ ಐಟಮ್ಸ್ ಎಲ್ಲ ತಂದಿದ್ವಿ. ಅದನ್ನ ಕೆಳಗೆ ಫ್ರಿಜ್ಜಾಗ ಇಟ್ಟೀವಿ. ಸೊ ಇಷ್ಟೆಲ್ಲ ತೊಗೊಂಬಂದ್ವಿ. ನಾನು ವಿಡಿಯೋ ರೆಕಾರ್ಡ್ ಮಾಡೋ ಮಟ ನನ್ನ ಹಸ್ಬೆಂಡ್ ಸ್ವಲ್ಪ ವೇಟ್ ಮಾಡತ್ತಾರೆ ನಂಗೆ ಅಂತವರೆಗೆ. ಶೋ ಯು इतने सूर लाओ तुम्हें या कम